ದೇಹದ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಕ್ತಿ ಸಿಗಲ್ವಂತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕಣ್ಣಿನ ದಾನ ಮಾಡಿದ್ರು. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯ ಪ್ರಶ್ನೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ದೇಹದ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಮುಕ್ತಿ ಸಿಗಲ್ವಂತೆ, ಹೌದಾ ಅಂತ. ಅವ್ರ ಮನೆಯವರು ಒಬ್ಬರು ದೇಹ ಅಂಗಾಂಗ ದಾನ ಮಾಡಿದ್ದಾರೆ. ಸೊ ಈ ಜನಗಳೆಲ್ಲ ಎದುರಿಸ್ತಾ ಇದ್ದಾರೆ, ಅಂಗಾಂಗಗಳು ಬೇರೆಯವರಲ್ಲಿ ಜೀವಂತವಾಗಿರುತ್ತೆ, ಸೊ ಇವರಿಗೆ ಮುಕ್ತಿ ಸಿಗಲ್ಲ ಅಂತ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕಣ್ಣಿನ ದಾನ ಮಾಡಿದ್ರು, ಈಗ ಅವ್ರಿಗೆ ಮುಕ್ತಿ ಸಿಗಲಿಲ್ವಾ? ಲೋಕೇಶ್ ಅವರು ದೇಹವನ್ನೇ ದಾನ ಮಾಡಿದ್ರು, ಅವ್ರಿಗೆ ಮುಕ್ತಿ ಸಿಗಲಿಲ್ವಾ? ಅವರೇನಾದರೂ ದೆವ್ವಗಳಾಗಿ ಬಂದು ಕಾಡ್ತಾ ಇದ್ದಾರಾ? ಹೀಗೆ ತುಂಬ ಜನ ಅಂಗಾಂಗ ದಾನವನ್ನು ಮಾಡಿದ್ದಾರೆ, ಸಾವಿನಲ್ಲಿ ಶ್ರೇಷ್ಠತೆಯನ್ನು ಪಡೆದಿದ್ದಾರೆ. ಇದು ಏನೂ ಗೊತ್ತಿಲ್ಲದವರು, ಮುಕ್ತಿ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲದವರು ಮಾತಾಡೋದಷ್ಟೇ. ಮುಕ್ತಿ ಹಾಗೆ ಹೀಗೆ, ಸತ್ತ ಮೇಲೆ ಮುಕ್ತಿ ಸಿಗುತ್ತೆ ಅಂತ. ಈಗ ಜೋರು ಜಿಡಿ ಜಿಡಿ ಮಳೆ ಬರ್ತಾನೇ ಇದ್ರೆ ಯಾವಾಗಪ್ಪ ಈ ಮಳೆಯಿಂದ ಮುಕ್ತಿ ಸಿಗುತ್ತೆ ಅಂತಾರೆ. ತುಂಬ ಬಿಸಿಲಿದ್ರೆ ಈ ಬಿಸಿಲಿನಿಂದ ಮುಕ್ತಿ ಯಾವಾಗ ಅಂತಾರೆ. ತುಂಬ ಸಮಸ್ಯೆಗಳಿದ್ರೆ ಈ ಸಮಸ್ಯೆಗಳಿಂದ ಮುಕ್ತಿ ಯಾವಾಗ ಅಂತಾರೆ. ದೇಹದಲ್ಲಿ ತುಂಬ ನೋವಿದ್ರೆ, ರೋಗ ಇದ್ದರೆ ಈ ರೋಗದಿಂದ ಮುಕ್ತಿ ಯಾವಾಗ ಅಂತಾರೆ. ಇನ್ನು ಬೇಕಾದಷ್ಟಿದೆ. ಅಂದರೆ ಮುಕ್ತಿಯ ಪದದ ಅರ್ಥ ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ. ಸಿಂಪಲ್, ದೊಡ್ಡದೇನಲ್ವೇ ಇಲ್ಲ, ಬೇರೆದೆಲ್ಲ ಯಾವ ಕಲ್ಪನೆಯೂ ಇಲ್ಲ. ಮುಕ್ತಿನ ಪದದ ಅರ್ಥ ಸಮಸ್ಯೆಗಳಿಂದ ಬಿಡುಗಡೆ. ಸೊ ದೇಹ ಒಂದು ಸಮಸ್ಯೆ ಆಗಿರುತ್ತೆ, ವಯಸ್ಸಾಗಿರುತ್ತೆ, ರೋಗ ಇರುತ್ತೆ, ಕೃಶವಾಗಿರುತ್ತೆ, ಶಕ್ತಿಹೀನವಾಗಿರುತ್ತೆ. ಆಗ ಸತ್ತೋದ್ರೆ ದೇಹದಿಂದ ಮುಕ್ತಿ ಸಿಕ್ತು ಅಂತ. ಈಗ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಮಗು ಹುಟ್ಟಿದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಮೊದಲು ಅದೇನು ಮಾಡುತ್ತೆ? ಗಾಳಿಯನ್ನು ತಗೊಳುತ್ತೆ. ಉಸಿರಾಟ ಪ್ರಾರಂಭ ಆಯಿತು. ಯಾವ ಗಾಳಿ? ಹೊರಗಡೆ ಇರತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಪರಮಾತ್ಮ. ಪರಮಾತ್ಮ ಅಂದರೆ ನನ್ನ ಇರುವಿಕೆಗೆ ಕಾರಣವಾದಂಥ ಶಕ್ತಿ. ಇಮ್ಮಿಡಿಯೇಟ್ ಮಗು ಗಾಳಿ ತಗೊಳುತ್ತೆ. ಆ ಮಗು ಗಾಳಿ ಸಿಕ್ಕಿಲ್ಲ ಅಂದರೆ ಹೊರಗಡೆ ಬಂದ ತಕ್ಷಣ ಸತ್ತೋಗ್ಬಿಡುತ್ತೆ. ಸಿಂಪಲ್. ಸೊ ನನ್ನ ಜೀವ ನಿಂತಿರೋದು ಹೊರಗಡೆ ಗಾಳಿಯಿಂದ. ಈ ಗಾಳಿ ಎಲ್ಲಿದೆ? ಭಗವಂತ ಸರ್ವವ್ಯಾಪಿ. ಭೂಮಿಯ ಮೇಲೆ ಗಾಳಿ ವ್ಯಾಪಿಸಿದೆ. ಸೊ ಎಲ್ಲಾದರೂ ಹೋಗಿ ಎಲ್ಲ ಕಡೆ ದೇವರಿದ್ದಾನೆ ಅಂತಾರಲ್ಲ, ಎಲ್ಲ ಕಡೆ ಸರ್ವವ್ಯಾಪಿ ಅಂದರೆ ಎಲ್ಲ ಕಡೆ ಗಾಳಿ ಇದೆ. ಎಲ್ಲಿ ಗಾಳಿ ಇದೆಯೋ ಅಲ್ಲಿ ಮಾತ್ರ ಜೀವ ಇರುತ್ತೆ. ಇಷ್ಟು ಸಿಂಪಲ್. ಅಂದರೆ ಭೂಮಿಯಿಂದ ಮೇಲ್ಗಡೆ ಹೋಗ್ತಾ ಹೋಗ್ತಾ ನಿಮಗೆ ಅಪ್ ಟು 10,000 ಕಿಲೋಮೀಟರ್ಸ್ವರೆಗೆ ಅಟ್ಮಾಸ್ಫಿಯರ್ ಇರೋದು. ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟು ಆವರಿಸಿದೆ. ಚಂದ್ರನಲ್ಲಿ ಜೀವಿಗಳು ಬದುಕುವ ಗಾಳಿ ಇಲ್ಲ. ಬೇರೆ ಗ್ರಹಗಳಲ್ಲಿ ಗಾಳಿ ಇರಲ್ಲ, ನೀರಿರಲ್ಲ, ಅದಕ್ಕೆ ಅಲ್ಲಿ ಜೀವಿಗಳು ಇಲ್ಲ. ಸಿಂಪಲ್. ಎಲ್ಲಿ ಗಾಳಿ, ನೀರು, ಬೆಳಕು ಇಲ್ಲಿರುತ್ತೋ ಅಲ್ಲಿ ಜೀವಿಗಳು ಉತ್ಪತ್ತಿ ಆಗ್ತವೆ. ಆ ಉತ್ಪತ್ತಿಗೆ ಕಾರಣ ಗಾಳಿ, ನೀರು. ಅದೇ ಪರಮಾತ್ಮ, ಬೇರೇನಿಲ್ಲ. ಬೇರೆಯವರೆಲ್ಲ ಏನೇನೆಲ್ಲ ಸುಮ್ಮನೆ ಸುಳ್ಳು ಕಥೆಗಳಲ್ಲಿ ಕಟ್ಟಿ ಪರಮಾತ್ಮ ಬೇರೆ, ಆತ್ಮ ಬೇರೆ ಅಂತಾರೆ. ಆತ್ಮ ಏನು? ಆ ಗಾಳಿ ಬಂದು ಈ ಜೀವದಲ್ಲಿ ನಡೀತಾ ಇದೆ. ಆ ಗಾಳಿ ದೇಹದಿಂದ ಹೊರಗಡೆ ಹೋಗುತ್ತೆ. ಯಾಕೆ? ದೇಹ ತಡ್ಕೊಳಕ್ಕಾಗಲ್ಲ, ಶಕ್ತಿ ಇಲ್ಲ, ಅದಕ್ಕೆ ತುಂಬ ಕೃಶವಾಗಿರುತ್ತೆ. ಯಾವಾಗ ಹುಟ್ಟಿದಾಗ ಗಾಳಿ ದೇಹದ ಒಳಗಡೆ ಹೋಗಿ ಜೀವಿ ಬದುಕಲು ಪ್ರಾರಂಭಿಸಿತೋ ಅದೇ ಆತ್ಮ. ಯಾವುದು ಆತ್ಮ? ಒಳಗಡೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಗಾಳಿನ ಉಪಯೋಗಿಸ್ಕೊತಾ ಇರುತ್ತೆ.
ಪುನಃ ಗಾಳಿ ಬಂದು ಗಾಳಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಉಸಿರು ನಿಂತೋಗುತ್ತೆ, ನೆಕ್ಸ್ಟ್ ಉಸಿರು ಒಳಗಡೆ ಹೋಗೋದಿಲ್ಲ, ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ, ಆತ್ಮ ಪರಮಾತ್ಮನಲ್ಲಿ ಸೇರ್ಕೊಂತು, ಮುಗಿದೋಯ್ತು. ಇನ್ನು ಯಾವ ಮುಕ್ತಿನೂ ಇಲ್ಲ, ಏನೂ ಇಲ್ಲ. ಸ್ವರ್ಗ ಮೇಲ್ಗಡೆ ಇರುತ್ತೆ. ನೀವೇನಾದರೂ ಹೋದ್ರೆ ಚಂದ್ರಲೋಕ ಅದು ಮೀರು ಹೋದ್ರೆ ಗಾಳಿನೇ ಇಲ್ಲ ಅಲ್ಲಿ. ಸೊ ಹೀಗೆ ನಾವು ಚಿಂತಿಸಬೇಕು. ನನ್ನ ಇರುವಿಕೆಗೆ ಕಾರಣವಾದದ್ದು ಪರಮಾತ್ಮ. ಸೊ ಈ ಮುಕ್ತಿ ಅನ್ನೋ ಪದದ ಅರ್ಥ ಏನು? ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ. ಬೇರೆಲ್ಲವೂ ಕೂಡ ಕ್ರಿಯೇಟೆಡ್ ಸ್ಟೋರೀಸ್, ಒಂದು ಕಾಲ್ಪನಿಕ ಕತೆ. ಇಂದ್ರಲೋಕ ಅಲ್ಲಿ ಹೆಂಗಿದ್ರು ಹಂಗಿದ್ರು, ಒಂದು ಕಲ್ಪನೆ. ಸ್ವರ್ಗ ಇರೋದಲ್ಲಿ ಇಂದ್ರಲೋಕದಲ್ಲಿ, ನರಕ ಇರೋದಲ್ಲಿ ಯಮಲೋಕದಲ್ಲಿ. ಯಮ, ಇಂದ್ರ ಇವರೆಲ್ಲ ನಮ್ಮ ಕಲ್ಪನೆಯಲ್ಲಿ ಬಂದಂಥ ಕಥೆಗಳು ಅಷ್ಟೇ. ನೆಕ್ಸ್ಟ್ ಎಷ್ಟೊಂದು ಸಿಂಪಲ್ ಆಗಿದೆ ಅಂದರೆ ಯೋಚನೆ ಮಾಡಿ ನೋಡಿ. ಆ ದೇವತೆಗಳಿಗೆ ಅಮೃತ ಸಿಕ್ಕಿ ಅವರು ಚಿರಂಜೀವಿಗಳಾಗ್ಬಿಡ್ತಾರೆ. ಅವರು ಸಾವಿಲ್ಲ ದೇವತೆಗಳಿಗೆ. ಅವ್ರಿಗೆ ಅಮೃತ ಸಿಕ್ಕಿದ್ದು ಎಲ್ಲಿ? ಭೂಮಿ ಮೇಲೆ. ಭೂಮಿಲಿರ್ತಕ್ಕಂಥ ಸಮುದ್ರವನ್ನು ಮಂಥನ ಮಾಡಿ, ಇಲ್ಲಿ ತಮಾಷೆ ತುಂಬ ಚೆನ್ನಾಗಿದೆ. ಭೂಮಿ ಮೇಲೆ ಸಮುದ್ರ ಮಂಥನ ಮಾಡಿ ಇಲ್ಲಿ ಬಂದಂಥ ಅಮೃತ ಕುಡ್ಕೊಂಡು ಅವು ಸಾಯದೇ ಇರ್ತಕ್ಕಂಥ ದೇವತೆಗಳು ಮೇಲ್ ಕೂತ್ಕೊಂಡು ಏನು ಮಾಡ್ತಾವ್ರೆ? ಅವ್ರ ಕೃತಜ್ಞತೆ ಇರೋದು ಬೇಡವಾ? ಭೂಮಿಯಿಂದ ಸಿಕ್ಕಿರೋದು, ಭೂಮಿ ಸಮುದ್ರದಲ್ಲಿ ನಮಗೆ ಅಮೃತ ಸಿಕ್ಕಿದೆ. ಸೊ ಕೆಳಗಡೆ ಹೋಗೋಣ, ನಾವೆಲ್ಲರೂ ಚೆನ್ನಾಗಿಟ್ಕೊಳ್ಳೋಣ, ನಮ್ಮ ಇರುವಿಕೆಯನ್ನು ತೋರಿಸೋಣ, ಪ್ರತ್ಯಕ್ಷ ಆಗೋಣ. ಯಾರು ಯುದ್ಧ ಮಾಡೋಕ್ಕೆ ಪ್ರಾರಂಭ ಆದಲ್ಲಿ ಹೋಗಿ ನಿಂತ್ಕೊಂಡು ಅವ್ನು ಎದುರುಗಡೆ ಹೋಗಿ ಬೆಡ್ರೂಮ್ ಪ್ರತ್ಯಕ್ಷ ಆಗಿ ಸುಮ್ಮನಿರು, ಸೈಲೆಂಟಾಗಿ ನಾಳೆ ಮುಗಿಸ್ಬಿಡ್ತೀನಿ ನಾನು, ಮುಗಿದೈತೆ. ಯಾಕೆ ಅವ್ನು ಚಿರಂಜೀವಿ. ಅಷ್ಟು ಕೃತಜ್ಞತೆ ಬೇಡವಾ ದೇವತೆಗಳಿಗೆ? ಸಮುದ್ರದಲ್ಲಿ ಚೆನ್ನಾಗಿ ಅಮೃತ ಸಿಕ್ಕಿದೆ ಕುಡ್ಕೊಂಡು ಮೇಲೆ ಸೇರ್ಕೊಂಡ್ಬಿಟ್ರೆ ಅಂದರೆ ತಮಾಷೆ ಕಂಡ್ರು. ಇವೆಲ್ಲ ಕಪೋಲ ಕಲ್ಪಿತ ಕಥೆಗಳು. ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾನವನ ಮನಸ್ಸು ಮತ್ತು ಬುದ್ಧಿ, ಕಾಲ ಸಾಲೋದಿಲ್ಲ. ಈ ದೇಹಕ್ಕೆ ಎಷ್ಟು ವಯಸ್ಸಿದೆಯೋ 100 ವರ್ಷ ಇದ್ದರೂ ಕೂಡ ಏನನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ವಿಜ್ಞಾನ ಈಗ ಬೆಳೀತಾ ಇದೆ. ಈ ಬೆಳವಣಿಗೆಯಲ್ಲೇ ಇಷ್ಟೊಂದು ವಿಚಿತ್ರವಾಗಿ ಈ ಭೂಮಿ ಮೇಲೆಲ್ಲ ನಡೀತಾ ಇದೆ ಘಟನೆಗಳು. ಇನ್ನೂ ಜಾಸ್ತಿ ಬೆಳೆದ್ರೆ ಇನ್ನೇನೇನೆಲ್ಲ ಆಗ್ಬೋದು ಯಾರು ಗೊತ್ತು. ಕೇವಲ 100 ವರ್ಷಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗಿದೆ. ಇನ್ನು ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳು ಕಲ್ಪನೆ ಮಾಡ್ಕೊಳ್ಳಿ. ಆಗ ಸ್ವರ್ಗನೂ ಇಲ್ಲ, ಈಗಲೂ ಇಲ್ವಾ, ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಆ ಪದಗಳೇ ಇರೋದಿಲ್ಲ. ಸೊ ಮುಕ್ತಿ ಎನ್ನುವುದು ಈ ರೀತಿ. ಸೊ ಯಾರು ದೇಹದಿಂದ ಅಂಗಾಂಗ ದಾನ ಮಾಡ್ತಾರೋ ಅವರ ಸಂಬಂಧಿಕರು, ಅವರಿಗೆ ಸಮಾಧಾನ ಆಗುತ್ತೆ, ತೃಪ್ತವಾಗುತ್ತೆ. ಯಾಕೆ ನಾವೆಲ್ಲರ ಜೊತೆ ಬದುಕ್ತಾ ಇದ್ದೀವಿ, ಒಂದು ಕೃತಜ್ಞತಾ ಭಾವ ಬರುತ್ತೆ. ಅಟ್ಲೀಸ್ಟ್ ಸಾಯುವಾಗ ಅದೊಂದು ಅಂಗ ಇನ್ನೊಂದು ಜೀವವನ್ನು ರಕ್ಷಿಸಿದೆ ಅಂತ ಖುಷಿ ಪಡ್ತಾರೆ ಅಲ್ವಾ? ಸೊ ಆ ಖುಷಿ ತುಂಬ ಮುಖ್ಯ. ಬೇರೆಯವ್ರ ಮಾತುಗಳು ಕೇಳೋಕೆ ಹೋಗ್ಬೇಡಿ. ಸ್ವರ್ಗ ನರಕದ ಕಲ್ಪನೆ ಸುಳ್ಳು. ಇದೇನೇನೆಲ್ಲ ಮಾಡ್ತಾರಲ್ಲ ಮುಕ್ತಿ ಸಿಗೋದು, ಅದು ಇದು ಅವೆಲ್ಲ ಸುಳ್ಳು. ಅದೇನಾಗಬೇಕು, ಪ್ರಕೃತಿ ನಿಯಮದಲ್ಲಿ ಬದಲಾವಣೆ ಆಗ್ತಾನೇ ಹೋಗುತ್ತೆ. ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೃಷ್ಟಿ ರಹಸ್ಯ ಸರಳವಾಗಿ ಅನಲೈಸ್ ಮಾಡ್ಬೋದು ವೈಜ್ಞಾನಿಕವಾಗಿ. ಮೊದಲು ಜೀವಿ ಪ್ರಾರಂಭ ಆಗೋಕ್ಕೆ ಕೋಟ್ಯಾಂತರ ವರ್ಷಗಳಾಗಿದೆ ಭೂಮಿ ಮೇಲೆ. ಸಮುದ್ರದಲ್ಲಿ ಸೂಕ್ಷ್ಮಾಣು ಜೀವಿಗಳು ಪ್ರಾರಂಭ ಆಯಿತು. ಆಮೇಲೆ ಸ್ವಲ್ಪ 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 ದೊಡ್ಡದಾಗ್ತಾ ವರ್ಷಾನುಗಟ್ಟಲೆ ಕೋಟ್ಯಾನು ವರ್ಷಗಳಾಗಿ ಅಲ್ಲಿ ಇವೆಲ್ಲ ಜಲಚರಗಳು ಉತ್ಪತ್ತಿಯಾದವು. ಅದನ್ನೇ ಮೊದಲನೇದು ಕರೆಯೋದು ಮತ್ಸ್ಯಾವತಾರ. ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೆಂಗೆ ಭೂಮಿ ಮೇಲೆ ಜೀವಿಗಳು ಬಂದು ಅಂತ, ಅದೇ ಮತ್ಸ್ಯಾವತಾರ. ಬೇರೇನು ವಿಷ್ಣು ಬಂದ್ಬಿಟ್ಟು ಮೀನಾಗಲಿಲ್ಲ. ಸೊ ನೀರಿನಲ್ಲಿ ಜೀವಿಗಳು ಉತ್ಪತ್ತಿ ಆದಾಗ ನೆಕ್ಸ್ಟ್ ಬರುತ್ತೆ ಭೂಮಿಗೆ ಬರಬೇಕಲ್ವಾ? ಸೊ ಭೂಮಿಯಲ್ಲಿ ಬದುಕತಕ್ಕಂಥದ್ದು, ನೀರಿನಲ್ಲಿ ಬದುಕತಕ್ಕಂಥ ಪ್ರಾಣಿ ಯಾವುದು? ಕೂರ್ಮಾವತಾರ, ಟಾಟಾಯ್ಸ್, ಆಮೆ ಅಂತ ಕರಿತೀವಲ್ವಾ, ಅದು ಭೂಮಿಗೂ ಬರುತ್ತೆ, ನೀರಲ್ಲೂ ಇರುತ್ತೆ. ಕೂರ್ಮಾವತಾರ ಆದಮೇಲೆ ಭೂಮಿ ಮೇಲೆ ಬಂದಮೇಲೆ ಅಲ್ಲೊಂದು ಜೀವನ ದೊಡ್ಡ ಈ ಸಸ್ಯಗಳು ಉತ್ಪತ್ತಿಯಾದವು.
ಮಳೆ ನೀರು ಎಲ್ಲ ಬಂದ ಮೇಲೆ ಗಾಳಿ ಎಲ್ಲ ಚೆನ್ನಾಗಿದ್ಮೇಲೆ ಸಸ್ಯಗಳು ಉತ್ಪತ್ತಿ ಆದಾಗ ಆಗೆಲ್ಲ ಪ್ರಾಣಿಗಳು ಅದೇ ಉತ್ಪತ್ತಿ ಆದದ್ದು. ಸಸ್ಯಗಳು ಉತ್ಪತ್ತಿ ಆದಾಗ ಅದು ನೆಕ್ಸ್ಟ್ ಬಂತಕ್ಕಂಥದ್ದೇ ವರಾಹಾವತಾರ. ಹಂದಿ, ಕಾಳಂದಿಗಳು ಈಗಲೂ ಜಾಸ್ತಿ ಇದೆಯಲ್ವಾ, ತುಂಬ ಜಾಸ್ತಿಗಳು. ಆಮೇಲೆ ಅದಕ್ಕೆ ರಿಲೇಟೆಡ್ ಪ್ರಾಣಿಗಳು ಬಂದವು. ಪ್ರಾಣಿಗಳೆಲ್ಲ ಬಂದ ಮೇಲೆ ಅದು ಕೋಟ್ಯಾಂತರ ವರ್ಷಗಳಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಮನುಷ್ಯ ಬರಬೇಕಲ್ವಾ. ಸೊ ಮನುಷ್ಯ ಮತ್ತು ಪ್ರಾಣಿ ಎರಡೂ ಸೇರಿ ಬಂದದ್ದು, ಆ ರೀತಿಯಾದ ಬಲಾಢ್ಯವಾದ ಶಕ್ತಿ ಬಂದದ್ದೇ ನರಸಿಂಹಾವತಾರ. ಅರ್ಥ ಆಯ್ತಾ? ಬೇರೆ ಏನಿಲ್ಲ. ಅದಾದ ಕಥೆಗಳು ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ. ನರಸಿಂಹ ಅವತಾರ ಆದ್ಮೇಲೆ ಬಂದದ್ದು ಯಾವುದು? ವಾಮನ ಅವತಾರ. ಯಾವ್ದಾದ ಮನುಷ್ಯ ಬಲಾಢ್ಯನಾದ್ನಲ್ಲ ಅವನೇ ಪರಶುರಾಮ ಶಕ್ತಿ. ಅವಾಗ ಏನಿತ್ತು ವೆಪನ್ನು? ಅವನು ಬರೀ ಕತ್ತಿ ಇಟ್ಕೊಂಡಿದ್ದ, ಕೊಡ್ಲಿ ಇಟ್ಕೊಂಡಿದ್ದ. ಸೊ ಮನುಷ್ಯನ ಜೀವ ಕಾಡಿನಲ್ಲಿ ಕೊಡ್ಲಿ ಇಟ್ಕೊಂಡು ಬದುಕು ಪ್ರಾರಂಭ ಆಯಿತು, ವೆಪನ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಸ್ವಲ್ಪ ಆದಮೇಲೆ ಡೀಸೆಂಟ್ ಮನುಷ್ಯ ಭೂಮಿ ಮೇಲೆ ಉಟ್ಕೊಂಡ, ಅದೇ ಶ್ರೀರಾಮನ ಅವತಾರ. ಡಿಸೆಂಟಾಗೆ ಬುದ್ಧಿವಂತ ಒಳ್ಳೆಯವನು ಹುಟ್ತಾ. ಈ ಒಳ್ಳೆಯನೆಲ್ಲ ಹುಟ್ಟಿದ್ಮೇಲೆ ಪ್ರಪಂಚ ಎವಲ್ಯೂಷನ್ ಆಗ್ತಾ 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 ಬಂದಾಗ ಸಮಸ್ಯೆಗಳು ಜಾಸ್ತಿ ಆದಾಗ ಬುದ್ಧಿ ಬೆಳವಣಿಗೆ ಆಯಿತು. ಬುದ್ಧಿ ಬೆಳವಣಿಗೆ ಆದತಕ್ಕಂಥದ್ದೇ ಕೃಷ್ಣ, ಶ್ರೀಕೃಷ್ಣ. ಯುಕ್ತಿ, ಶಕ್ತಿ, ಬರೀ ಮನಸ್ಸಿನ ಶಕ್ತಿಯಿಂದನೇ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಬಂತು. ಅದೇ ಶ್ರೀಕೃಷ್ಣನ ಅವತಾರ. ಅದೆಲ್ಲ ಆದಮೇಲೆ ಈಗ ಬರ್ತಾ ನೋಡಪ್ಪ ಕಲ್ಕಿ. ಯಾಕೆಂದರೆ ಜಾಸ್ತಿ ಆಯಿತು, ಈಗ ನೀರನ್ನೆಲ್ಲ ಮುಗಿಸ್ಬೇಕು, ಓವರ್ ಮಾಡ್ಕೋತಾ ಇದ್ದಾರೆ ಅಂತ ಆ ಕಲ್ಪನೆಗೆ ನೆಕ್ಸ್ಟ್ ಬರೋದು ಕಲ್ಕಿ. ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ಈಗೆಲ್ಲ ಬಂದ್ಬಿಟ್ಟಿದೆ ಅಂತ ಅದೆಲ್ಲ ಸುಳ್ಳು ಕಥೆಗಳು. ಅಷ್ಟು ಸುಲಭ ಭೂಮಿ ಇಷ್ಟು ಬೇಗ ನಾಶ ಆಗಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಂದರೆ ಏನು ನ್ಯೂಕ್ಲಿಯರ್ ಬಾಂಬ್ಗಳು ಹಾಕ್ಕೊಂಡು ಸಾಯ್ತಾರೆ ಅಷ್ಟೇ. ನೋಡಿ, ಈ ಕಥೆಗಳನ್ನು ಹಿಂದಿನ ಕಾಲದಲ್ಲಿ ಎವಲ್ಯೂಷನ್ ಬಗ್ಗೆ ಹೇಳೋಕ್ಕೆ ಈ ರೀತಿ ಕಥೆಗಳನ್ನು ಸೃಷ್ಟಿ ಮಾಡಿದ್ರು ಅಷ್ಟೇ. ಕೆಲವಾರು ಪುರಾಣ ಕಥೆಗಳಲ್ಲಿ ವೈಜ್ಞಾನಿಕವಾದ ವಿಶ್ಲೇಷಣೆ ಇದೆ ಅಷ್ಟೇ, ಅದು ಸತ್ಯ ಅಲ್ಲ. ಸೊ ಸ್ವರ್ಗ ನರಕದ ಕಲ್ಪನೆ ಅಷ್ಟೇ, ಅದು ಸತ್ಯ ಅಲ್ಲ. ಎಲ್ಲವೂ ಇಲ್ಲೇ ಇದೆ. ಇದು ನಮ್ಮದು ಸೀಮಿತವಾದ ಬುದ್ಧಿಯನ್ನು, ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಂಥ ಮಹಾಪಂಡಿತನೇ ಆಗಿರಲಿ, ನಿನ್ನ ವಯಸ್ಸಿರೋದೇ 100 ವರ್ಷ. 100 ವರ್ಷದಲ್ಲಿ ನಿನ್ನ ಬುದ್ಧಿ ಬೆಳವಣಿಗೆ ಆಗೋದೇ 10-15 ವರ್ಷ ಆದಮೇಲೆ, ಆಮೇಲೆ ವಯಸ್ಸಾದ್ಮೇಲೆ ಕಡಿಮೆ ಆಗುತ್ತೆ. ಅಷ್ಟರಲ್ಲಿ ಎಷ್ಟನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಸೊ ಡೋಂಟ್ ವರಿ ಅಬೌಟ್ ಸ್ವರ್ಗ, ನರಕ, ಮುಕ್ತಿ, ಆತ್ಮ, ಪರಮಾತ್ಮ ಈ ಪದಗಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಈ ಕ್ಷಣದಲ್ಲಿ ನನ್ನ ದೇಹ ಸ್ಪಂದನೆ ಹೇಗಿದೆ? ನನಗೆ ಆಹಾರ ಬೇಕು, ಒಳ್ಳೆ ಆಹಾರ ತಗೋಬೇಕು, ಅದಕ್ಕೆ ಕೆಲಸ ಮಾಡಬೇಕು. ಆಹಾರ ತಿನ್ನಿ, ಜೀರ್ಣಿಸ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ, ಇರುವಷ್ಟು ದಿನ ದೇಹವನ್ನು ಕಾಪಾಡ್ಕೊಳ್ಳಿ. ಯಾವಾಗಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ, ನನ್ನಿಂದ ಪ್ರಯೋಜನ ಆಗಲಿ ಅನ್ನತಕ್ಕಂಥ ಚಿಂತನೆ ಇರಲಿ. ಈ ದೇಹದಿಂದನೂ ಪ್ರಯೋಜನ ಆಗಬೇಕು, ನನ್ನ ಮನಸ್ಸಿನಿಂದ, ನನ್ನ ಬುದ್ಧಿಯಿಂದ ಈ ಸೃಷ್ಟಿಗೆ, ನನ್ನ ಸುತ್ತಲಿನ ಪರಿಸರಕ್ಕೆ ಪ್ರಯೋಜನವಾದರೆ ಅದೇ ನಿಜವಾದ ಸೇವೆ, ಪೂಜೆ. ಬೇರೆಲ್ಲದರಲ್ಲಿ ಯಾವುದೇ ರೀತಿಯಾದ ನಂಬಿಕೆ ಮತ್ತು ಆಚಾರ ವಿಚಾರಗಳು ಸೀಮಿತವಾದ ಮನಸ್ಸಿಗೆ ಒಳಪಟ್ಟದ್ದು. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.